ತ್ರಿವರ್ಣ ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಸುದ್ದಿಗಳ ಹೈಲೈಟ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ, ಇನ್ನು ಭೂಮಿಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಜೀವಿಸುವ ಹಕ್ಕಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಸ್ಸಾಂ ಸರ್ಕಾರಕ್ಕೆ ತರಾಟೆಯನ್ನ ತೆಗೆದುಕೊಂಡಿದೆ. ಅಲ್ಲದೆ ಅಮೆರಿಕದ ಲಾಸ್ ಏಂಜಲೀಸ್ ನಲ್ಲಿ ಮತ್ತೆ ಕಾಡ್ಗಿಚ್ಚು ಭುಗಿಲೆದಿದೆ. ಇನ್ನು 31,000 ಮಂದಿಯನ್ನ ಸ್ಥಳಾಂತರ ಮಾಡುವಂತೆ ಅಲ್ಲಿನ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತಹ ಬಿ ಎಂ ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರ ಹತ್ರ ಕೇಳ್ತಾ ಹೋಗೋಣ. ಸರ್, ಜೀವಿಸುವ ಹಕ್ಕು ಎಲ್ಲರಿಗೂ ಇದೆ ಅಂತ ಹೇಳಿ ಅಸ್ಸಾಂ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆಯನ್ನ ತೆಗೆದುಕೊಂಡಿದೆ ಸರ್. ಏನ್ ಸಂದರ್ಭದ ಯಾಕೆ ಅದು ಏನ್ ಬಂತದ ವಿಷಯ? ಹಾ ಸರ್, ಅಂದ್ರೆ ವಿದೇಶಿಗರನ್ನ ಅಂದ್ರೆ ಆಯಾ ದೇಶಗಳಿಗೆ ಗಡಿಪಾರು ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಕನ್ಸಂಟ್ರೇಷನ್ ಕ್ಯಾಂಪ್ ತರ ಏನೋ ಶಿಬಿರಗಳನ್ನೆಲ್ಲ ಮಾಡಿದ್ದಾರೆ, ಅಲ್ಲಿ ಅವ್ರನ್ನ ಉಳಿಸ್ಕೊಂಡಿದ್ದಾರೆ ಅಂತ. ಹೌದು, ವಲಸೆ ಬಂದವ್ರನ್ನ ಸರ್. ಅದೇ ಸರಿಯಾದ ದಾಖಲೆಗಳಿಲ್ಲದೆ ವಲಸೆ ಬಂದವರು ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಅಸ್ಸಾಂನಲ್ಲಿ ಅಲ್ಲಿ ಇದು ಇದಾಯ್ತಲ್ಲ, ಪೌರತ್ವ ಕಾಯ್ದೆ ಸಂಬಂಧಿಸಿ ಸಿಎಎ ಮತ್ತು NRC ದಲ್ಲಿ ಫಸ್ಟ್ ಗೆ ಬಂತಲ್ಲ ಇಶ್ಯೂ. ಸೊ ಸಾವಿರಾರು ಜನ ಅಲ್ಲಿ ಇದ್ದಾರೆ ಅಲ್ವಾ. ಸೊ ಅದು ಹೇಳಿದ್ದು ಒಂದು ಕರೆಕ್ಟ್ ಇದೆ. ಏನು ಅಂತ ಹೇಳಿದ್ರೆ, ಆರ್ಟಿಕಲ್ 21 ಕಾನ್ಸ್ಟಿಟ್ಯೂಷನ್ ಇದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಭಾರತದಲ್ಲಿರುವ ಪ್ರತಿಯೊಬ್ಬನಿಗೂ ಜೀವಿಸುವ ಹಕ್ಕಿದೆ ಮತ್ತು ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಹೇಳ್ತದೆ. ಅದು ಬಹಳ ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ಬರುತ್ತೆ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಅಂದ್ರೆ ರೈಟ್ ಟು ಲಿವ್, ಜೀವಿಸುವ ಹಕ್ಕು ಅಂತ ಹೇಳ್ಬಿಟ್ಟು. ಒಂದ್ ವೇಳೆ ಶತ್ರು ರಾಷ್ಟ್ರದಿಂದ ನಮ್ಮ ದೇಶಕ್ಕೆ ಅಂದ್ರೆ ವಲಸೆ ಬಂದ್ರು ಕೂಡ ಅಂತವ್ರಿಗೂ ಕೂಡ ಶತ್ರು ದೇಶ ಅಂತ ಇಲ್ವಲ್ಲ. ಭಾರತಕ್ಕೆ ಯಾವ್ದಾದ್ರು ಶತ್ರು ದೇಶ ಅಂತ ಅನೌನ್ಸ್ ಮಾಡಿದ್ಯಾ? ಯಾವ್ದು ಮಾಡಿಲ್ಲ. ಶತ್ರು ದೇಶ ಅಂತ ಯಾವ ದೇಶವನ್ನು ಭಾರತ ಇದುವರೆಗೆ ಅನೌನ್ಸ್ ಮಾಡಿಲ್ಲ. ಪಾಕಿಸ್ತಾನದ ಜೊತೆಗೆ ನಮ್ಮ ಗಡಿಯ ಜಗಳ ನಿರಂತರವಾಗಿ ನಡೀತಾ ಇರುತ್ತೆ. ಅಲ್ಲಿಂದ ಭಯೋತ್ಪಾದಕರ ಒಳನುಸುಳ್ತಾರೆ, ನಮ್ಗೆ ಕಾಶ್ಮೀರದಲ್ಲಿ ಅಲ್ಲಿ ಇಲ್ಲೆಲ್ಲ ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ತಾರೆ. ಶತ್ರು ದೇಶ ಅಂತ ಹೇಳಿ ಸರ್ಕಾರ ಅನೌನ್ಸ್ ಮಾಡಿಲ್ಲ. ನಾವು ಮಾತಾಡುವಾಗ ಹೇಳ್ತೀವಿ ಅದು ನಮ್ಮ ಶತ್ರು ದೇಶ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ತುಂಬಾ ಕಿರಿಕಿರಿ ಮಾಡ್ತಾರೆ ಅಲ್ಲಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಉಗ್ರಗಾಮಿಗಳಿಗೆ, ಆ ಕಡೆಯಿಂದ ಬರೋ ಉಗ್ರಗಾಮಿಗಳಿಗೆ ಅವ್ರು ನೆರವು ಕೊಡ್ತಾರೆ. ಅದು ಹಿಂದೆನೂ ಕೂಡ ಪ್ರೂವ್ ಆಗಿದೆ. ಇದು ಅದಲ್ಲ, ಇದು ಕೇಸ್. ಇದು ಏನು ಅಂತ ಹೇಳಿದ್ರೆ, 1971 ನಂತರ ಕೂಡ ವಲಸೆ ಬಂದಿರುವಂತವ್ರು. ಅಲ್ಲಿ ಅಗ್ರಿಮೆಂಟ್ ಆದಾಗ 1971ಗಿಂತ ಮುಂಚೆ ಬಂದವರಿಗೆ ಪೌರತ್ವವನ್ನು ಕೊಡಬೇಕು, ಆಮೇಲೆ ಬಂದವರಿಗೆ ಕೊಡಬಾರ್ದು ಅಂತ ಆಯ್ತು. ಆಮೇಲೆ ಜಗಳ ಬಹಳ ದೊಡ್ಡದಾಯ್ತು. ಆಲ್ ಅಸ್ಸಾಂ ಗಣ ಪರಿಷತ್ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಯೂನಿಯನ್, ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್ ಆಸು ಅಂತ ಹೇಳ್ಬಿಟ್ಟು ಅವ್ರು ಪ್ರತಿಭಟನೆ ಎಲ್ಲ ಮಾಡಿದ್ರಲ್ಲ. ಅವಾಗ 1991 ಮಾಡಿದ್ರು. 1991 ನಂತರ ಅದಕ್ಕಿಂತ ಮುಂಚೆ ಬಂದವರಿಗೆಲ್ಲ ಜೀವಿಸುವ ಹಕ್ಕಿದ ಅವ್ರ ಪೌರತ್ವ ಕೊಡ್ಬೇಕು ಅವರಿಗೆ, ಉಳಿದವರಿಗೆ ಇಲ್ಲ ಅಂತ ಹೇಳಿ ಮಾಡಿದ್ರು. ಈಗ ಬಂದಿರೋರಲ್ಲಿ ಈ ಕ್ಯಾಂಪ್ಗಳಲ್ಲಿ, ನಿರಾಶ್ರಿತರ ಕ್ಯಾಂಪ್ಗಳಲ್ಲಿ ಇರೋರು ಆನಂತರ ಬಂದಿರೋರನ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಕೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಗಡಿಪಾರು ಮಾಡಿಲ್ಲ, ಅದ್ರ ಬಗ್ಗೆ ವಿವರಣೆ ಕೊಡಿ. ಅಲ್ಲಲ್ಲ, ಮೂಲಭೂತ ಹಕ್ಕುಗಳು ಕೇವಲ ಭಾರತೀಯ ಪ್ರಜೆಗಳಿಗೆ ಮಾತ್ರ ಸೀಮಿತವಲ್ಲ, ಭಾರತದಲ್ಲಿರುವ ವಿದೇಶಿಯರು ಸೇರಿದಂತೆ ಎಲ್ಲ ಜನರಿಗೆ ಇರುವಂತಹದ್ದು. ಆದ್ದರಿಂದ ಬಂಧನ ಕೇಂದ್ರಗಳಲ್ಲಿರುವವರನ್ನು ಆಯಾ ದೇಶಗಳಿಗೆ ಗಡೀಪಾರು ಮಾಡಲು ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾರೆ. ನೀವು ಇಲ್ಲಿ ಇಟ್ಕೊಂಡು ಯಾಕೆ ಸಾಕ್ತೀರಿ ಅವ್ರನ್ನ? ಗಡೀಪಾರು ಮಾಡಿ ಅವ್ರನ್ನ ಆಯಾ ದೇಶಗಳಿಗೆ. ಗಡೀಪಾರು ಮಾಡ್ಬೇಕು ಅಂತ ಹೇಳಿದ್ರೆ ಇವರು ಆ ದೇಶದ ಜೊತೆ ಮಾತಾಡ್ಬೇಕು. ಅಲ್ಲಿ ಬಾಂಗ್ಲಾದೇಶದಿಂದ ಬಂದವರು ತುಂಬಾ ಮಂದಿ ಇದ್ದಾರೆ, ಪಾಕಿಸ್ತಾನದಿಂದ ಬಂದವರು ಇದ್ದಾರೆ. ಅವರಿಗೆ ಆ ದೇಶದ ಸರ್ಕಾರಕ್ಕೆ ಮಾತಾಡ್ಬಿಟ್ಟು, ನೋಡ್ರಪ್ಪ ಹಿಂಗ್ ಬಂದಿದ್ದಾರೆ, ನಿಮ್ಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿ ಅದನ್ನ ರಾಜತಾಂತ್ರಿಕ ಇದಾಗ್ಬೇಕಲ್ಲ. ಇವ್ರು ಹಿಂಗೆ ಕೂಡಿ ಹಾಕೋದು ಸರಿಯಲ್ಲ ಅಂತ. ಅದಕ್ಕೆ ನಾನು ಆರ್ಟಿಕಲ್ 21 ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಆರ್ಟಿಕಲ್ 21 ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಅವನಿಗೆ ಕಾರ್ಡ್ ಇರ್ಲಿ ಇಲ್ಲದೆ ಇರ್ಲಿ, ಅವನು ಪ್ರಜೆ ಆಗಿರ್ಲಿ ಇನ್ನೊಬ್ಬ ಆಗಿರ್ಲಿ, ಅವನು ಭಾರತ ದೇಶದೊಳಗೆ ಇದ್ದಾನೆ ಅಂತ ಹೇಳಿ ಆದ್ರೆ ಅವನಿಗೆ ಇಲ್ಲಿ ಜೀವಿಸುವ ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ. ಆಮೇಲೆ ಬೇರೆ ಬೇರೆ ಕೇಸ್ಗಳಲ್ಲಿ ಇದು ಚರ್ಚೆಗೆ ಬಂದಿದೆ, ತುಂಬಾ ಕೇಸ್ಗಳು ಬಂದಿದೆ. ಬಹುಶಃ NSA ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಬಂದಾಗ ಇವರು ಬಂಧನ ಮಾಡಿಬಿಟ್ಟು ಒಳಗಡೆ ಇಟ್ಟುಬಿಡ್ತಾರಲ್ವಾ, ಆವಾಗ ಅವರಿಗೆ ಮೂಲಭೂತ ಹಕ್ಕುಗಳನ್ನು ಕೂಡ ಕೊಡೋದಿಲ್ಲ ಅನ್ನುವಂಥ ಪ್ರಶ್ನೆ ಎಲ್ಲ ಬಂದಿತ್ತು ಸುಪ್ರೀಂ ಕೋರ್ಟ್ ನಲ್ಲಿ. ಆವಾಗ ಕೆಲವು ಕಂಡೀಷನ್ಗಳಿಗೆ ಒಪ್ಪಿಕೊಂಡು ಅವ್ರನ್ನ ಬಂಧನದಲ್ಲಿ ಇಡಬಹುದು ಅಂತ ಹೇಳಿದೆ. ಬಟ್ ಇದು ಬೇರೆ ತರ ಕೇಸ್. ಇದು ಇವರು ಅಪರಾಧಿಗಳಲ್ಲ, ಯಾವುದೇ ಕೇಸ್ಗಳಲ್ಲಿ ಸಿಕ್ಕೊಂಡ್ಬಿದ್ದವರಲ್ಲ. ಇವರಿಗೆ ಕಾರ್ಡ್ ಇಲ್ಲ, ನಮ್ಮ ದೇಶದ್ದು ಪೌರತ್ವ ಇಲ್ಲ, ಇಲ್ಲಿ ಬಂದಿದ್ದಾರೆ, ಬಂದು ಎಷ್ಟೋ ವರ್ಷಗಳಿಂದ ಇಲ್ಲಿದ್ದಾರೆ. 91 ನಲ್ಲೇ ಬಂದವರು ಇದ್ದಾರೆ, 92 ನಲ್ಲಿ ಬಂದವರು ಇದ್ದಾರೆ. 92 ಅಂದ್ರೆ ಎಷ್ಟು ವರ್ಷ ಆಯ್ತು? 25 ವರ್ಷ ಆಯ್ತಲ್ವಾ? 30 ವರ್ಷ ಆಯ್ತು. 30 ವರ್ಷ ದಾಟ್ತು. ಅವ್ರ ಮಕ್ಕಳಾಗಿ ಮೊಮ್ಮಕ್ಕಳೆಲ್ಲ ಆಗಿರ್ತಾರೆ ಎಷ್ಟೊತ್ತಿಗೆ ಅಲ್ವಾ? NRC ಗಲಾಟೆ ಆದಾಗ ಇದೇ ಅಸ್ಸಾಮಿದೆ ಬಹಳ ದೊಡ್ಡ ಕ್ವಶನ್ ಆಗಿತ್ತು. ಅಸ್ಸಾಂನೇ ನಮ್ ದೊಡ್ಡ ಸಮಸ್ಯೆ. ನಮಗೆ ಲಕ್ಷಗಟ್ಟಲೆ ಜನ ಆತರ ವಲಸೆ ಬಂದಿರೋರು ಇದ್ದಾರೆ ಅವರು. ಸೊ ಚೆನ್ನಾಗಿದೆ, ಅದು ಇಂಟ್ರೆಸ್ಟಿಂಗ್ ಮತ್ತು ಲ್ಯಾಂಡ್ ಮಾರ್ಕ್ ಇದಾಗುತ್ತೆ ಅದು. ಈ ಕೇಸ್ ನಲ್ಲಿ ಜಡ್ಜ್ಮೆಂಟ್ ಏನಾದ್ರು ಬಂದ್ರೆ, ಇದು ಅಬ್ಸರ್ವೇಷನ್ ಈಗ ಹೇಳಿರೋದು
ಅಭಯ್ ಎಸ್ ಓಕ ಮತ್ತೆ ಎನ್ ಕೋಟೇಶ್ವರ್ ಸಿಂಗ್ ಅವರು ಜಸ್ಟಿಸ್ ಅಭಯ್ ಓಕಾ ಮತ್ತು ಕೋಟೇಶ್ವರ್ ಸಿಂಗ್. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನ್ಯಾಯಪೀಠಗಳು ಇದು ತನಿಖೆ ನಡೆಸ್ತಾ ಇರ್ಬೇಕಾದ್ರೆ ಅಲ್ವಾ, ಇದನ್ನು ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅವರು. ಕೇಸನ್ನು ಯಾವತ್ತಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ? ಇಲ್ಲಿದೆ ನೋಡಿ, 270 ಮಂದಿ ವಿದೇಶಿ ಪ್ರಜೆಗಳನ್ನು ಇರಿಸಿದ ಬಗ್ಗೆ ಕಾರಣಗಳನ್ನು ದಾಖಲೆ ರೂಪದಲ್ಲಿ ನೀಡಬೇಕು ಅಂತ ಹೇಳಿದ್ದಾರೆ. ವಿದೇಶಿಯರು 10 ವರ್ಷಕ್ಕಿಂತಲೂ ಅಧಿಕ ಕಾಲದಿಂದ ಈ ಶಿಬಿರಗಳಲ್ಲಿ ಇದ್ದಾರೆ. ಅವರನ್ನು ಬಂಧನದಲ್ಲಿ ಇರಿಸಿದ ಬಗ್ಗೆ ಅಫಿಡವಿಟ್ನಲ್ಲಿ ಯಾವ ಸಮರ್ಥನೆಯೂ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಗಡೀಪಾರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ನ್ಯಾಯಾಲಯದ ಆದೇಶದ ಸ್ಪಷ್ಟ ಉಲ್ಲಂಘನೆ ಅಂತ ವಿಚಾರಣೆ ದಿನಾಂಕದಂದು ಅಸ್ಸಾಂ ಮುಖ್ಯ ಕಾರ್ಯದರ್ಶಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗುವಂತೆ ನಿರ್ದೇಶಿಸುತ್ತೇವೆ ಅಂತ ನ್ಯಾಯಾಲಯ ಹೇಳಿದೆ. ಬಹಳ ಇಂಟ್ರೆಸ್ಟಿಂಗ್ ಕೇಸ್ ಅದು. ಹ್ಯೂಮನ್ ರೈಟ್ಸ್ಗೆ ಸಂಬಂಧಿಸಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಬಹಳ ಮುಖ್ಯವಾದಂತಹ ಅಂಶಗಳೆಲ್ಲ ಇದೆ. ರೈಟ್ ಟು, ಈಗ ಆರ್ಟಿಕಲ್ 14 ನಿಂದ 21 ವರೆಗೆ ಈ ಹಕ್ಕುಗಳ ಬಗ್ಗೆನೇ ಮಾತಾಡ್ತದೆ ಕಾನ್ಸ್ಟಿಟ್ಯೂಷನ್. ಸೊ ಇಂಥ ಸುದ್ದಿಗಳು ಸ್ವಲ್ಪ ಹೆಚ್ಚು ಪತ್ರಿಕೆಗಳಲ್ಲಿ ಬರಬೇಕು. ಎಲ್ಲ ಕಡೆ ಬಂದ್ರೆ ಜನರಿಗೆ ಗೊತ್ತಾಗುತ್ತೆ ಅಲ್ವಾ, ಸ್ವಲ್ಪ ಕ್ಲಾರಿಟಿ ಇರುತ್ತೆ ಅವಾಗ. ಸರ್, ಮತ್ತೆ ಅಮೆರಿಕದ ಲಾಸ್ ಏಂಜಲೀಸ್ ನಲ್ಲಿ ಮತ್ತೆ ಕಾಡ್ಗಿಚ್ಚು ಭುಗಿಲೆದಿದೆ ಸರ್. ಹಾಗೆ 31,000 ಮಂದಿ ಸ್ಥಳಾಂತರಕ್ಕೆ ಅಲ್ಲಿನ ಸರ್ಕಾರ ಆದೇಶವನ್ನು ನೀಡಿದೆ. ಏನೋ ಬಹಳ ತೊಂದರೆಯಲ್ಲಿದ್ದಾರೆ ಅಂತ ಕಾಣುತ್ತೆ ಅಮೆರಿಕದವರಿಗೆ. ಒಂದ್ಸಲದ್ದು 2 ವಾರ ಹೆಚ್ಚಾಯ್ತಲ್ವಾ ಅದು. ಆ ಕಾಡ್ಗಿಚ್ಚು ಇನ್ನೂ ಪೂರ್ತಿಯಾಗಿ ಹೋಗಿಲ್ಲ. ಸುಮಾರು 65% ಅಷ್ಟೇ ಕಾಡ್ಗಿಚ್ಚು ಕಡಿಮೆ ಆಗಿದೆ. ಇನ್ನು 35% ಇದೆ ಅಂತ ಹೇಳಿ ಒಂದು ವರದಿ ಇತ್ತು. ಅದರ ಜೊತೆಗೆ ಇನ್ನೊಂದು ಕಡೆಯಿಂದ ಆಗಿದೆ ಇದು. ಕಾಸ್ಟಾಯಿಕ್ ಸರೋವರದ ಪಕ್ಕದಲ್ಲಿ ಆಗಿದೆ. 31,000 ಜನರನ್ನ ಸ್ಥಳಾಂತರ ಮಾಡೋದಕ್ಕೆ ಹೇಳಿದ್ದಾರೆ. ಆಮೇಲೆ ಇದು ಬೇರೆ ಇದೆಯಲ್ಲ ಅವ್ರದ್ದು ಸ್ಕಾಂಟಾ ಆನಾ ಗಾಳಿ, ಅದು ಇನ್ನೂ ಹರಡ್ತಾ ಇದೆ. ಅದರಿಂದಾಗಿ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಉತ್ತರ ಲಾಸ್ ಏಂಜಲ್ಸ್ ನ 56 ಕಿಲೋಮೀಟರ್ ಸರಹದ್ದಿನಲ್ಲಿ ಬೆಂಕಿ ವ್ಯಾಪಿಸುವ ಭಯದಲ್ಲಿ ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರೆ, ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತೆ ಅಪಾಯ ಕಾಣಿಸ್ತಾ ಇದೆ. ಈಗ ಹೊಸ ಅಧ್ಯಕ್ಷರು ಬಂದಿದ್ದಾರೆ, ಏನ್ ಮಾಡ್ತಾರೆ ನೋಡ್ಬೇಕಲ್ಲಿ. ಆಮೇಲೆ ಇನ್ನೂ ಒಂದು ವರದಿ ಇತ್ತು ಒಂದು 2-3 ದಿನದ ಹಿಂದೆ, ಇನ್ನೇನು ಮಳೆ ಬರ್ಲಿಕ್ಕೆ ಶುರುವಾಗುತ್ತಂತ ಅಲ್ಲಿ. ಮಳೆ ಬಂದ್ರೆ ನಿಲ್ಲೋದಲ್ಲ, ಮಳೆ ಬಂದ್ರೆ ಅಲ್ಲಿ ಇನ್ನೊಂದು ಸಮಸ್ಯೆ ಆಗುತ್ತೆ. ಏನಂತ ಹೇಳಿದ್ರೆ, ಅದು ಬೆಟ್ಟದ ಮೇಲೆ ಇದ್ದಿದ್ದೆಲ್ಲ, ಅದು ಕುರ್ಚಿಯಲ್ ಕಾಡೆಲ್ಲ ಸುಟ್ಟೋಗಿರೋದಿಲ್ಲ. ಬೆಟ್ಟ ಹೀಗೆ ನೀವು ಇದು ನೋಡ್ತಿರಲ್ವಾ, ಯಾವುದು ಬಾಲಿವುಡ್ ಇದು ನೋಡ್ತಿರಲ್ಲ ಚಿತ್ರದಲ್ಲಿ, ಎಲ್ಲ ಬೆಟ್ಟದ ನಡುವೆ ಕಾಣಿಸ್ತದೆ ನೋಡಿ ನಿಮ್ಗೆ. ಈ ಬೆಟ್ಟದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಇದು ಬೂದಿ ಗೀದಿ ಎಲ್ಲ ಆಗ್ಬಿಟ್ಟೆಲ್ಲ ಇದಾಗಿ ನಿಂತ್ಕೊಂಡಿದೆ. ಅದು ದಪ್ಪ ಬೂದಿ ತರದೆಲ್ಲ ನಿಂತ್ಕೊಂಡ್ಬಿಟ್ಟಿದೆ, ಸುಟ್ಟು ಕರಕಲಾಗಿ ಎಲ್ಲ ಮರ ಗಿಡಗಳು ಅದು ಇದೆಲ್ಲ ಕುರಿಚಲೆಲ್ಲ. ಮಳೆ ಬಂದ್ರೆ, ಜೋರಾಗಿ ಮಳೆ ಬಂದ್ರೆ ಅದು ಗುಡ್ಡ ಕುಸಿಯುವ ಭೀತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅದನ್ನ ಕ್ಲಿಯರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು 2 ದಿನದ ಹಿಂದೆ ಟ್ರಂಪ್ ಆದೇಶ ಹೊರಡಿಸಿದ್ರು, ತಕ್ಷಣ ಅದನ್ನೆಲ್ಲ ಕ್ಲಿಯರ್ ಮಾಡಿ ಅಂತ. ಆ ಕೆಲಸನೂ ನಡೀತಾ ಇದೆ ಒಂದ್ ಕಡೆಯಿಂದ. ಸಮಸ್ಯೆ ಇದೆ. ಏನೋ ಅಮೆರಿಕಕ್ಕೆ ಗ್ರಹಚಾರ ಚೆನ್ನಾಗಿಲ್ಲ ಅಂತ ಕಾಣಿಸ್ತಾ ಇದೆ ಈ ವರ್ಷ. ನೆಕ್ಸ್ಟ್ ಸರ್, ಪತ್ನಿಯನ್ನ ಕೊಲೆಗೈದು ಕುಕ್ಕರ್ ನಲ್ಲಿ ಬೇಯಿಸಿ ಕೆರೆಗೆ ಬಿಸಾಕಿದ್ದಾನೆ ಸರ್. ಅವರು ಮಾಜಿ ಸೈನಿಕರು. ಹೈದರಾಬಾದ್ ನಲ್ಲಿ ಒಂದು ಘಟನೆ. ಮಾಜಿ ಸೈನಿಕ. ಏನ್ ಹೆಸರು ಅವನು ಗುರುಮೂರ್ತಿ ಅಂತ ಹೆಸರು. ಅವನ ಹೆಸರು ಹೆಂಗೆ ಅವನು ಮನುಷ್ಯರು ಹೆಂಗೂ ಇರ್ತಾರ. ಹೌದು ಸರ್, ನೋಡಿ ಕುಕ್ಕರ್ ನಲ್ಲಿ ಬೇಯಿಸ್ಬಿಟ್ಟು, ಅಂದ್ರೆ ಕಂಪ್ಲೇಂಟ್ ಕೊಟ್ಟಾಗ ಗೊತ್ತಿಲ್ಲ, ಗಲಾಟೆ ಮಾಡ್ಕೊಂಡು ಮನೆಯಿಂದ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರು. ಬಟ್ ಅವ್ರ ತಾಯಿ ಕಡೆ ಸ್ವಲ್ಪ ಅನುಮಾನ ಬಂದ್ಬಿಟ್ಟು ಮತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಈ ವಿಚಾರಣೆ ಬಯಲಿಗೆ ಬಂದಿದೆ. ಡೇಂಜರಸ್ ಥಿಂಗ್ ಇದು. ಇತ್ತೀಚೆಗೆ ಬಹಳ ಜಾಸ್ತಿ ಆಗ್ತಾ ಇದೆ. ಫಸ್ಟ್ ಕೇಸ್ ಅಲ್ಲ ಇದು, ಕಟ್ ಪೀಸ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟಿರೋ ಒಂದು ಕೇಸ್ ಬಂದಿತ್ತಲ್ಲ ಯಾವ್ದೊಂದು ಹಿಂದೆ, ಇದೇ ತರ ಹಾರಿಬಲ್ ಆಗ್ತಾ ಇದೆ. ಇವರಿಗೆ ಯಾವ ತರ ಶಿಕ್ಷೆ ಕೊಡೋದು? ಇವರಿಗೆ ಮನುಷ್ಯರ ಇವರು. ವೆಂಕಟ್ ಮಾದೇವಿ ಸರ್, ಅಂದ್ರೆ ಆತರದ ಮೃತ ಮಹಿಳೆ, ಅಂದ್ರೆ ಗುರುಮೂರ್ತಿ ಅವರ ಹೆಂಡತಿ. ಎಲ್ಲಿ ಅದು? ಯಾವ ಊರಲ್ಲಿ? ಹೈದರಾಬಾದ್ ಅಲ್ಲಿ ಸರ್. ಸೌತ್ ಅಲ್ಲಿ ಆಗಿದೆ. ಯಾವಾಗ್ಲೂ ನಾರ್ತ್ ಇಂದ ಅಂತ ವಿಷಯಗಳು ಬರ್ತಾ ಇತ್ತು, ಬಾಂಬೆಯಿಂದ ಬರ್ತಾ ಇತ್ತು. ಆಮೇಲೆ ಬೇರೆ ಏನಿದೆ ಸುದ್ದಿ? ಜೊತೆಲಿ ಸರ್, ಹಾಸ್ಯ ನಟ ಅಂದ್ರೆ ನಮ್ಮ ಕಾಮಿಡಿ ಖ್ಯಾತಿಯ ಲೈಕ್ ಕಪಿಲ್ ಶರ್ಮಾ ಸೇರಿದಂತೆ 4 ಸೆಲೆಬ್ರಿಟಿಗೆ ಜೀವ ಬೆದರಿಕೆ ಬಂದಿದೆ ಸರ್. ಅದರಲ್ಲಿ ಕಪಿಲ್ ಶರ್ಮಾ ಒಬ್ರು, ರಾಜ್ಪಾಲ್ ಒಬ್ರು, ಹಾಗೆ ಸುಗಂಧ ಮಿಶ್ರಾ ಅಂತ ಹೇಳಿ ಅವರು ಸಿಂಗರ್, ಜೊತೆಗೆ ರೆಮೋ ಡಿಸೋಜಾ ಅವರು ನೃತ್ಯ ನಿರ್ದೇಶಕರು. ಏನು ಅವರಿಗೂ ಕೊಲೆ ಬೆದರಿಕೆ ಇಮೇಲ್ ಮೂಲಕ ಕೊಲೆ ಬೆದರಿಕೆ ಬಂದಿದೆ. ಈಗ ಸೈಫ್ ಅಲಿ ಖಾನ್ ಇದೊಂದು ಆಯ್ತು, ಸಲ್ಮಾನ್ ಖಾನ್ ನಡೀತಾ ಇದೆ. ಬಾಲಿವುಡ್ ನವರಿಗೆಲ್ಲ ಬೆನ್ನತ್ತಿದ್ದಾರೆ ಅಂತ ಹೇಳಿ ಕಾಣುತ್ತೆ ಎಲ್ರು ಕೂಡ. ಏನಾದ್ರೂ ಫರ್ದರ್ ಏನಾದ್ರು ಡಿಟೇಲ್ ಇದೆಯಾ ಅದರಲ್ಲಿ? ಸದ್ಯಕ್ಕೆ ಅದೇ ಪೊಲೀಸರು FIR ನ ದಾಖಲಿಸಿಕೊಂಡಿದ್ದಾರೆ, ಅದನ್ನ ಬೆನ್ನತ್ತಿಕ್ಕೆ ಅದೇ ಕಾರ್ಯಾಚರಣೆ ನಡೆಸ್ತಿದ್ದಾರೆ. ಅವನು ಕಪಿಲ್ ಶರ್ಮಾ ಬಹಳ ಪಾಪ್ಯುಲರ್. ಹೌದು ಸರ್, ಕಾಮಿಡಿ ಪಾಪ್ಯುಲರ್. ಅವನು ಕಾಮಿಡಿ ಶೋ ಬಹಳ ಜೋರಾಗಿ ನಡೀತಾ ಇದೆ ಟಿವಿನಲ್ಲಿ. ಒನ್ ಅಂಡ್ ಓನ್ಲಿ ಅನ್ನೋ ತರ ನಡೀತಾ ಇದೆ ಈಗ. ಬಹಳ ಫೇಮಸ್ ಇದ್ದಾನೆ ಅವನು. ನಿಮ್ಮ ಬಾಲಿವುಡ್ ನ ಹೀರೋಗಳಿಗಿಂತ ಜಾಸ್ತಿ ಪಾಪ್ಯುಲರ್ ಇದ್ದಾನೆ.
ಪೊಲೀಸರು ಯಾರು ಬಾಂಬೆ ಪೊಲೀಸರು ಮಾಡಿದಾರಾ? ಹಾ ಸರ್, ಮಹಾರಾಷ್ಟ್ರದ ಅಂಬೋಲಿ ಪೊಲೀಸರು. ಅಷ್ಟೇನಾ ಸರ್, ಜೊತೆಲಿ ಜಲಗಾಂವ್ ರೈಲು ಅಪಘಾತದಲ್ಲಿ ಮೃತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಹಾಗೆ 8 ಮೃತದೇಹಗಳು ಪತ್ತೆಯಾಗಿದೆ ಸರ್. ಅಂದ್ರೆ ಬೋಗಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಹೇಳಿ ಒಂದು ಸುಳ್ಳು ವದಂತಿ ಹಬ್ಬಿದ್ದಾರೆ. ಅದನ್ನ ಅಯ್ಯೋ ಇನ್ನೆಲ್ಲಿ ನಮ್ಗೆ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಜನ ಎಲ್ಲ ಆ ರೈಲಿಂದ ತಪ್ಪಿಸ್ಕೊಳಕ್ಕೆ ಜಿಗಿದ್ಬಿಟ್ಟಿದ್ದಾರೆ. ನಿನ್ನೆ ಸಂಜೆ ಆಗಿದೆ, ನಿನ್ನೆ 6 ಗಂಟೆ ಹೊತ್ತಿಗೆ ಆಗಿದೆ ಅದು. ಬಟ್ ಅದೇನಾಗಿದೆ, ಇನ್ನೊಂದು ನಮ್ಮ ಬೆಂಗಳೂರಿಂದ ಹೋಗೋ ಎಕ್ಸ್ಪ್ರೆಸ್, ಅದು ಯಾವ್ದು ಕರ್ನಾಟಕ ಎಕ್ಸ್ಪ್ರೆಸ್, ಅದು ಗಾಬರಿಯಿಂದ ಎಲ್ಲ ಜಿಗಿದು ಕೆಲವರು ತಪ್ಸ್ಕೊಂಡಿದ್ದಾರೆ, ಅದರಲ್ಲಿ ಜಿಗಿದು ತಪ್ಸ್ಕೊಂಡಿದ್ದಾರೆ. ಇನ್ನು ಕೆಲವರು ಜಿಗಿಬೇಕು ಅಂತ ಹೇಳಿ ತಲೆ ಹೊರಗೆ ಹಾಕಿದಾಗ ಈ ರೈಲ್ ಪಾಸ್ ಆಗಿದೆ. ಲಕ್ನೋ ಟು ಮುಂಬೈಗೆ ಹೋಗುವಂತ ರೈಲ್. ಅದು ಆ ವಿಡಿಯೋ ಏನು, ಅದು ರುಂಡ ಬೇರೆ ಮುಂಡ ಬೇರೆ ಆಗಿರೋದು. ಹೌದು ಸರ್, ರುಂಡ ಬೇರೆ ಮುಂಡ ಬೇರೆ ಆಗಿರೋದು. ಅದರಲ್ಲಿ 8 ಮೃತದೇಹಗಳು ಇವರೆಗೆ ಪತ್ತೆ ಆಗಿದೆ, ಇನ್ನು ಉಳಿದಂತೆ ಪತ್ತೆ ಆಗ್ಬೇಕು. ನೋಡಿ, ಯಾರು ರೂಮರ್ ಸಬ್ಸಿ ಏನೆಲ್ಲ ಆಗ್ತಾ ಇದೆ ಟ್ರೈನ್ ಒಳಗಡೆ. ಅಲ್ಲ, ನಿಜಕ್ಕೂ ಬೆಂಕಿ ಆಗಿತ್ತ ಟ್ರೈನ್ ನಲ್ಲಿ? ಇಲ್ಲ ಸರ್, ಅದು ಸುಳ್ಳು ವದಂತಿ ಅಂತ ಹೇಳಿ ಜನ ಇನ್ನೆಲ್ಲಿ ಮತ್ತೆ ನಾವು ಟ್ರೈನಲ್ಲಿ ಸತ್ತೋಗ್ತೀವೋ ನೋಡೋಣ, ಕೈ ಕಾಲು ಪೆಟ್ಟಾಗುತ್ತೆ ಅಂತ ಹೇಳಿ ಜಿಗ್ದಿರುವಂತದ್ದು. ಎಲ್ಲ ಟ್ರಾಜಿಡಿ, ಪ್ರತಿದಿನ ಟ್ರಾಜಿಡಿ ನ್ಯೂಸ್ಗಳೇ ಬರ್ತಾ ಇದೆಯಲ್ರಿ. ನಿನ್ನೇನು ಕೂಡ ನಾವು ಎಷ್ಟು 3 ಅಪಘಾತಗಳು, 2 ಅಪಘಾತಗಳು, ಇನ್ನೊಂದು ಅಪಘಾತ ಬಂತ ಮೇಲೆ. ಓಕೆ, ಕ್ಯಾರಿ ಆನ್. ಓಕೆ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇವೆಷ್ಟು ಇವತ್ತಿನ ವಿಚಾರಗಳು. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.